ಎಲ್ಲರಿಗೂ ನಮಸ್ಕಾರ. ಜೈ ಜಿನೇಂದ್ರ. ನಿನ್ನೆ ಆಗಸ್ಟ್ 25ರಂದು ಬೆಳಗಾವಿಯಲ್ಲಿ ಒಂದು ವಿಶಿಷ್ಟವಾದಂತಹ ಕಾರ್ಯಕ್ರಮ ನಡೆಯಿತು. ಬೆಳಗಾವಿಯ ಭರ್ತೆ ಶಿಕ್ಷಣ ಸಂಸ್ಥೆಯು ಒಂದು ಹೊಸ ಮತ್ತು ವಿನೂತನ ಕಾರ್ಯಕ್ರಮ ಆಯೋಜಿಸಿ ವಿದ್ಯಾರ್ಥಿಗಳಿಗೆ ಉತ್ತೇಜನ ನೀಡುವ ಒಂದು ಮಹತ್ ಕಾರ್ಯವನ್ನು ಮಾಡಿದೆ. ಭರ್ತೆ ಶಿಕ್ಷಣ ಸಂಸ್ಥೆಯು ರೋಬೋಟಿಕ್ಸ್ ಕಿ ಸಲಾಮಿ ಅಂತ ಹೇಳಿ ಒಂದು ವೈಶಿಷ್ಟ್ಯಪೂರ್ಣವಾದಂತಹ ಒಂದು ವಿನೂತನ ಕಾರ್ಯಕ್ರಮವನ್ನು ಆಗಸ್ಟ್ 25ರಂದು ಹಮ್ಮಿಕೊಂಡಿತ್ತು. ಭಾರತ ದೇಶದ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಮತ್ತು 75ನೇ ಅಮೃತ ಸ್ವಾತಂತ್ರ್ಯ ಮಹೋತ್ಸವದ ಅಂಗವಾಗಿ ಈ ವಿಶೇಷವಾದಂತಹ ರೋಬೋಟಿಕ್ಸ್ ಸಲಾಮಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಶಾಂತಿ ಫೋಮ್ಯಾಕ್ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರಂತಹ ಸಂತೋಷ್ ಪೋರ್ವಾಲ್ ಅವರು ಉದ್ಘಾಟಿಸಿ ಮಾತನಾಡುತ್ತಾ, ಭರ್ತೆ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿಗಳ ತಾಂತ್ರಿಕ ಯೋಜನೆಗಳಿಗೆ ವೇದಿಕೆ ಕಲ್ಪಿಸಿ ಪ್ರೋತ್ಸಾಹಿಸುವ ಮೂಲಕ ಅರ್ಥಪೂರ್ಣ ಅಮೃತ ಮಹೋತ್ಸವ ಆಚರಿಸಿಕೊಳ್ಳುತ್ತಿದೆ ಎಂದು ಅವರು ಹೇಳಿದರು. ಈ ಕಾರ್ಯಕ್ರಮ ಬೆಳಗಾವಿಯ ರೂಪಾಲಿ ಕನ್ವೆನ್ಷನ್ ಹಾಲ್ದಲ್ಲಿ ನಡೆಯಿತು. ತಂತ್ರಜ್ಞಾನ ಬೆಳೆದಂತೆ ಉದ್ಯೋಗಾವಕಾಶಗಳ ಸಂಖ್ಯೆಯೂ ಹೆಚ್ಚಾಗುತ್ತದೆ. ಆದರೆ ಈ ಅವಕಾಶ ಮಹಾನಗರ ವ್ಯಾಪ್ತಿಯ ಯುವಕರು ಮತ್ತು ಮಕ್ಕಳಿಗೆ ಹೆಚ್ಚಾಗಿ ಸಿಗುತ್ತದೆ. ಹಾಗಾಗಿ ಇಂಥ ಯೋಜನೆಗಳನ್ನು ಗ್ರಾಮೀಣ ಮಟ್ಟದಲ್ಲಿಯೂ ಅಲ್ಲಿನ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಕಾರ್ಯಕ್ರಮಗಳನ್ನು ಏರ್ಪಡಿಸುವ ಮೂಲಕ ಅವರಿಗೂ ಸಹ ವೇದಿಕೆಯನ್ನು ಕಲ್ಪಿಸಿಕೊಡಬೇಕೆಂದು ಸಂತೋಷ್ ಪೋರ್ವಾಲ್ ಅವರು ಹೇಳಿದರು. ಈ ರೋಬೋಟಿಕ್ಸ್ ಸಲಾಮಿ ಕಾರ್ಯಕ್ರಮದಲ್ಲಿ 162 ರೋಬೋಟಿಕ್ಸ್ ಭಾಗಿಯಾಗಿದ್ದವು. ಭರ್ತೆ ಶಿಕ್ಷಣ ಸಂಸ್ಥೆ ತನ್ನ ಅಮೃತ ಮಹೋತ್ಸವದ ಅಂಗವಾಗಿ ಈ ರೋಬೋಟಿಕ್ಸ್ ಸ್ಪರ್ಧೆಯನ್ನು ಸಹ ಏರ್ಪಡಿಸಿತ್ತು. ಈ ಸ್ಪರ್ಧೆಯಲ್ಲಿ ಸ್ಥಳೀಯ ಪ್ರೌಢಶಾಲೆಗಳು ಸೇರಿದಂತೆ ಅಟಲ್ ಟಿಂಕರಿಂಗ್ ಪ್ರಯೋಗಾಲಯ ಹೊಂದಿರುವ ಜಿಲ್ಲೆಯ ಇತರ ತಾಲೂಕಿನ ಶಾಲೆಗಳಿಂದಲೂ ಬಂದಂತಹ ವಿದ್ಯಾರ್ಥಿಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು. ತ್ಯಾಜ್ಯ ಸಂಸ್ಕರಿಸುವ ರೋಬೋಟ್ ಸೇರಿದಂತೆ ಬಟ್ಟೆ ತೊಳೆಯುವ, ವಾಹನಗಳಲ್ಲಿ ಅಪಾಯದ ಮುನ್ನೆಚ್ಚರಿಕೆ ನೀಡುವ, ಕಟ್ಟಡಗಳಲ್ಲಿ ನೀರು ಪೂರೈಕೆ ನಿಯಂತ್ರಿಸುವ, ಬೆಂಕಿ ಅವಘಡ ಮತ್ತು ಪ್ರಕೃತಿ ವಿಕೋಪ ಸಂದರ್ಭಗಳಲ್ಲಿ ನೆರವಾಗುವ ಹಾಗೂ ಆರೋಗ್ಯ ಕೈಗಾರಿಕೆ ಕ್ಷೇತ್ರಗಳಲ್ಲಿಯೂ ಸಹ ಕಾರ್ಮಿಕರ ಮೇಲಿನ ಒತ್ತಡ ಕಡಿಮೆಗೊಳಿಸುವ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳೇ ರೂಪಿಸಿದ 162 ರೋಬೋಟ್ಗಳು ಈ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದವು. ಸ್ಪರ್ಧೆಯಲ್ಲಿ ನಿರ್ಣಾಯಕರಾಗಿ ಇಸ್ರೋ ಸಂಸ್ಥೆಯ ಮಾಜಿ ನಿರ್ದೇಶಕ ಸುನಿಲ್ ಶ್ರೀಮಂದರ್ ಕುಮಾರ್, ಅಟಲ್ ಇನ್ನೋವೇಷನ್ ಮಿಷನ್ ಸದಸ್ಯ ಸುಮನ್ ಪಂಡಿತ್, ಎಂಎಂ ಸಿಂಧೂರ್, ಜೈನ್ ಇಂಜಿನಿಯರ್ಸ್ನ ಡಾಕ್ಟರ್ ಅನಿಲ್ ಕುಮಾರ್ ಶಿರಹಟ್ಟಿ, ನತಾಶಾ ರಾಜೋರೆ, ವಿಟಿಯು ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ರಶ್ಮಿರಾಜ್, ಡಾಕ್ಟರ್ ಶಿರೀಶ್ ಕೆರೂರ್, ಡಾಕ್ಟರ್ ಡಿಎನ್ ವಿಸಾಳೆ, ಸರೋಜ್ ಗಾಡಿ, ವಿಶ್ವನಾಥ್ ಗಾನ್ಗೇರ್ ಇವರು ನಿರ್ಣಾಯಕರಾಗಿ ಆಗಮಿಸಿದ್ದರು. ಭರ್ತೆ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರಾದಂಥ ರಾಜೀವ್ ದೊಡ್ಡಣ್ಣವರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ರೋಬೋಟಿಕ್ಸ್ ಕಿ ಸಲಾಮಿ ಕಾರ್ಯಕ್ರಮ ಕುರಿತ ಹೆಚ್ಚಿನ ಮಾಹಿತಿಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಭರ್ತೆ ಶಿಕ್ಷಣ ಸಂಸ್ಥೆಯ ಖಜಾಂಚಿಗಳಾದಂತಹ ಭೂಷಣ್ ಮಿರ್ಚಿ, ಕಾರ್ಯದರ್ಶಿ ಶ್ರೀಪಾಲ್ ಖೆಮ್ಲಾಪುರೆ, ಸಹ ಕಾರ್ಯದರ್ಶಿ ಪ್ರಕಾಶ್ ಉಪಾಧ್ಯಾಯ ಸೇರಿದಂತೆ ಭರ್ತೆ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರು ಉಪಸ್ಥಿತರಿದ್ದರು. ಸಾಯಂಕಾಲ ಈ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಶಾಸಕ ಅಭಯ್ ಪಾಟೀಲ್ ಅವರು ಆಗಮಿಸಿ ಕಾರ್ಯಕ್ರಮದ ವಿವರಣೆಯನ್ನು ಪಡೆದು ಹಾಗೂ ಇಂತಹ ವಿನೂತನ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮಕ್ಕೆ ಗೌರವ ಅತಿಥಿಯಾಗಿ ಸರ್ವ ಕಂಟ್ರೋಲ್ಸ್ ಏರೋಸ್ಪೇಸ್ ಸಂಸ್ಥೆಯ ಅಧ್ಯಕ್ಷರು ಹಾಗೂ ವ್ಯವಸ್ಥಾಪಕ ನಿರ್ದೇಶಕ ದೀಪಕ್ ಧಡುತಿ, ನಿಲೇಶ್ ಚೌಗುಲೆ ಅವರು ಆಗಮಿಸಿದ್ದರು. ಈ ರೋಬೋಟಿಕ್ಸ್ ಸ್ಪರ್ಧೆಯಲ್ಲಿ ಬಾಲಿಕಾ ಆದರ್ಶ್ ವಿದ್ಯಾಲಯದ ವೈಷ್ಣವಿ ಜಾಧವ್ 9ನೇ ತರಗತಿ, ಋತಿಕಾ ಪಾಟೀಲ್ 9ನೇ ತರಗತಿ ಇವರು ಪ್ರಥಮ ಕ್ರಮಾಂಕ ಪಡೆದುಕೊಂಡರೆ, ಅದೇ ಬಾಲಿಕಾ ಆದರ್ಶ್ ವಿದ್ಯಾಲಯದ ಸೌಜನ್ಯ ಹುಂದ್ರೆ 9ನೇ ತರಗತಿ, ಧನಶ್ರೀ ಕದಂ 9ನೇ ತರಗತಿ ಇವರು ದ್ವಿತೀಯ ಸ್ಥಾನ ಪಡೆದುಕೊಂಡರು. ಅದರಂತೆ
ज्ञान प्रबोधन मंदिर ಶಾಲೆಯ ಅಂಶುಮನ್ ಎ ದಾಗಾ 7ನೇ ತರಗತಿ, ಜಿತೇಂದ್ರ ಪಿ ಧಾಕ್ಲುಚೆ 7ನೇ ತರಗತಿ ಇವರು ತೃತೀಯ ಸ್ಥಾನ ಪಡೆದುಕೊಂಡರೆ ಈ ಸ್ಪರ್ಧೆಯಲ್ಲಿ ಸಮಗ್ರ ವೀರಾಗ್ರಣಿ ಪ್ರಶಸ್ತಿಯನ್ನು ಅಂಗಡಿ ಇಂಟರ್ನ್ಯಾಷನಲ್ ಸ್ಕೂಲ್ ತಂಡ ಪಡೆದುಕೊಂಡಿತು. ಧನ್ಯವಾದಗಳು. नमो वज्रायानं नमो लोवे सवसाहुनं नमो लोवे सवसाहुनं एसो पंचनमुक्तारो सर्वपापनाशनो मंगलानं च सर्वेसि परममहवै मंगलं परममहवै मंगलं परममहवै मंगलं. Thank you. The whole robot is created with the 3D printer. All the parts are 3D printed, and whatever the mechanism you are looking here, all are made by the students themselves. A big round of applause. Come on, show some energy. तू खुद की खोज में निकल, किस लिए हताश है? तो चल, तेरे वजूद की समय को भी तलाश है, समय को भी तलाश है। जो तुझसे लिपटी बेड़ियां, समझ लो इनको वस्त्र। जो तुझसे लिपटी बेड़ियां, समझना इनको वस्त्र तू, ये बेड़ियां पिघाल के बना ले इनको शस्त्र तू, बना ले इनको शस्त्र तू। तो खुद की खोज में निकल, तो किस में हताश है? तो चल, तेरे वजूद की समय को भी तलाश है। आज मैं आपको शिक्षा के बारे में कुछ विचार सुनाऊंगा। शक्ति बढ़े, बुद्धि का विकास हो और मनुष्य अपने पैरों पर खड़ा हो सके। दोस्तों, शिक्षा के बगैर मनुष्य एक पशु समान है। हमारे देश में शिक्षा प्राप्त करने के लिए बहुत सारे स्कूल और कॉलेज हैं। आम आदमी शिक्षा से वंचित हो रहा है। अगर इसमें कोई महत्वपूर्ण कारण है तो वो है उनको दी जाने वाली उचित शिक्षा। जैसे हमारे पूर्व राष्ट्रपति श्री अब्दुल कलाम जी जो गरीब घर से थे, लेकिन उन्होंने पढ़ाई की और पढ़ाई के महत्व को समझते हुए अपना पूरा ध्यान अपनी पढ़ाई पर दिया और उनके लगातार किए गए प्रयासों से उन्होंने बहुत सारे आविष्कार किए। अगर ये सब वो कर पाए तो इसमें सबसे बड़ा योगदान शिक्षा का है। शिक्षा के बगैर इंसान कुछ भी खास नहीं कर पाता। शिक्षा जिंदगी के हर एक क्षेत्र में महत्वपूर्ण है। Our guest of honors, it's a huge privilege for us to have all of you on our stage, and we are very glad and honored that you guys are spending such valuable time with us. The entire Pradesh team welcomes all of you.
always ensured quality education to all at affordable fees. In the Diamond Jubilee year, its impetus shall be on adapting to new age technology and allied education. With this in view, BET got sanctioned 3 adulting ring labs at 3 of its schools in Belgavi and Halga, which are benefiting thousands of students from Bhatesh and other schools. In light of this, the trust is organizing this mega event RoboKranti and 75 Robots Ki Salami, which will be events to enter into the book of records. These events are for students of the Belgavi district from grade 6 to grade 10. The event's objective is to motivate all the 74 adulting ring labs in the Belgavi district. BET is inviting all the other non-ATL schools in the vicinity also to participate in this event. There are over 160 teams from more than 75 schools are participating in this event. Students of our Bhatesh Polytechnic College visited various schools and trained the participants to prepare the robots. Nitin Revankar and Anuradha Tigdi's efforts in organizing this event are much appreciable. Today, to make a record, what is RoboKranti? RoboKranti is a competition for students to make robots to help us in our daily activities. Every participating school shall have one team comprising of 2 members. Various cash prizes are being given. First prize rupees 15,000, second prize rupees 10,000, third prize rupees 5,000, and a special prize, School Champion Award, for the highest number of teams participating from one institute is a drone. Sri Santosh Parwal, MD Shanti Farming Private Limited, is the chief guest of the inauguration, and guest of honor are Sri Sunil Srimandar Kumar Group Director, SIG URSC ISRO Bangalore, Sri Suman Pandit, Young Professional Atal Innovation Mission, and Sri MM Sindhu, CT Principal Belgavi. ಸ್ನೇಹಿತರೆ, ಜೈನ್ ಸಂದೇಶ್ ಯೂಟ್ಯೂಬ್ ಚಾನಲ್ ಇದು ನಿಮ್ಮ ಚಾನಲ್ ಆಗಿದೆ. ಈ ಚಾನಲನ್ನು ವೀಕ್ಷಣೆ ಮಾಡಿ ಮತ್ತು ಪ್ರೋತ್ಸಾಹಿಸಿ. ಇತರರಿಗೂ ಈ ಚಾನಲ್ನ ಲಿಂಕನ್ನು ಫಾರ್ವರ್ಡ್ ಮಾಡಿ ಅವರಿಗೂ ಸಹ ವೀಕ್ಷಣೆ ಮಾಡಲು ತಿಳಿಸಿ ಮತ್ತು ಜೈನ್ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಪ್ರೋತ್ಸಾಹಿಸಬೇಕೆಂದು ವಿನಂತಿ. ಧನ್ಯವಾದಗಳು.